ಏಳನೇ ಅಧ್ಯಾಯದ 14ನೇ ಶ್ಲೋಕ. ದೈವೀ ಖ್ಯೇಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ದೈವಿ ಹಿ ಏಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಂ ಏವ ಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ. ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳದ, ನಾವೆಲ್ಲರೂ ಕೂಡ ತ್ರಿಗುಣದ ಬಂಧಕ್ಕೆ ಒಳಗಾಗಿದ್ದೇವೆ. ತ್ರಿಗುಣವನ್ನ ಬಿಟ್ಟು ನಾವಿಲ್ಲ. ಸತ್ವಗುಣ, ರಜೋಗುಣ, ತಮೋಗುಣ, ಈ ಗುಣತ್ರಯಗಳನ್ನ ಬಿಟ್ಟು ನಾವಿಲ್ಲ. ನಾವು ನಿರ್ಮಾಣವಾಗಿದ್ದು ಅದರಿಂದ. ಈಗ ನಾವು ಆಶ್ರಯಿಸಿಕೊಂಡಿರೋದು ಗುಣತ್ರಯಗಳಿಂದ. ನಮ್ಮ ದೇಹವೂ ಗುಣತ್ರಯಗಳದ್ದು, ನಮ್ಮ ಇಂದ್ರಿಯವೂ ಗುಣತ್ರಯಗಳದ್ದು. ಹಾಗಾಗಿ ಅದರಿಂದ ನಾವೇನಾಗ್ತೀವಿ? ಮೋಹಿತ, ಮೋಹಕ್ಕೊಳಗಾಗ್ಬಿಡ್ತೀವಿ, ಅಜ್ಞಾನವನ್ನ ಪಡಿತೀವಿ ಅಂತ. ಹಾಗಾದ್ರೆ ಈ ಗುಣತ್ರಯದ ಚಕ್ರದಿಂದ ಹೊರಗೆ ಬರೋದು ಹೇಗೆ? ಗುಣತ್ರಯದಿಂದ ನಾವೆಲ್ಲ ಬಂಧನಕ್ಕೊಳಗಾಗಿದ್ದೀವಿ ಅಂತ ಗೊತ್ತಾಯ್ತು. ಆ ಗುಣತ್ರಯದ ವಿಕಾರದಿಂದ, ಗುಣತ್ರಯದ ಬಂಧನದಿಂದ ನಾವು ಹೊರಗೆ ಬರೋದು ಹೇಗೆ ಅಂತ ಕೇಳಿದ್ರೆ, ಅದಕ್ಕೋಸ್ಕರ ಪರಿಚಯ ಮಾಡಿಸ್ಕೊಡ್ತಾ ಇದ್ದಾನೆ. ಏಷ ಮಮ ಮಾಯಾ, ಈ ಗುಣತ್ರಯಗಳಿದ್ದಾವಲ್ಲ, ಏಷಾ ದೈವಿ. ಮೊದಲಿಗೆ ಯಾರದು? ದೈವಿ. ದೈವಿ ಅಂದ್ರೆ ಅದು ದೈವಿ ಶಕ್ತಿ, ಲಕ್ಷ್ಮೀದೇವಿ. ಗುಣತ್ರಯಗಳಿಗೆ ಅಭಿಮಾನಿ ಯಾರು ಅಂತ ಕೇಳಿದ್ರೆ ಲಕ್ಷ್ಮೀದೇವಿ. ಕೆಲವರಿಗೆ ನೋಡಿ, ರಾಜಸ ತಾಮಸ ಕೆಲಸವನ್ನ ಮಾಡಿದ್ರೂ ಕೂಡ ನಾನು ರಾಜಸ ಕೆಲಸ ಮಾಡಿದ್ದೇನೆ, ತಾಮಸ ಕೆಲಸ ಮಾಡಿದ್ದೇನೆ ಬದಲಿಗೆ ಒಂದು ಸಾಸಿವೆ ಕಾಳಿನಷ್ಟು ಕೂಡ ಪ್ರಾಯಶ್ಚಿತ್ತ ಭಾವನೆಯೇ ಇರುವುದಿಲ್ಲ. ಯಾಕಂದ್ರೆ ಪರಿಪೂರ್ಣವಾಗಿರತಕ್ಕಂಥ ತಾಮಸ್ಸವರು. ದುರ್ಯೋಧನ ಕೃಷ್ಣನಿಗೆ ಅವಮಾನ ಮಾಡಿದ್ರು, ಕೃಷ್ಣನ ಮಾತನ್ನ ಧಿಕ್ಕರಿಸಿದ್ರು ಕೂಡ ಅವನಿಗೆ ಯಾವತ್ತೂ ನಾನು ಕೃಷ್ಣನ ಮಾತು ಧಿಕ್ಕರಿಸಿದ್ದೇನೆ, ಕೃಷ್ಣನಿಗೆ ಅವಮಾನ ಮಾಡಿದ್ದೇನೆ, ಕೃಷ್ಣ ಭಕ್ತರಿಗೆ ಅವಮಾನ ಮಾಡಿದ್ದೇನೆ ಯಾವತ್ತೂ ಅನಿಸಿಲ್ಲ. ಯಾಕೆ? ಅವನು ಅತ್ಯಂತ ರಾಜಸ, ಅತ್ಯಂತ ತಾಮಸ ಅವನು. ಹಾಗಾಗಿ ಈ ಗುಣತ್ರಯಗಳು, ಸತ್ವಗುಣ, ರಜೋಗುಣ, ತಮೋಗುಣ, ಇದಕ್ಕೆ ಮುಖ್ಯವಾಗಿ ಪ್ರೇರೇಪಕ ಶಕ್ತಿ. ಇದಕ್ಕೆ ಅಭಿಮಾನಿ ಯಾರು ಅಂದ್ರೆ ಏಷಾ ದೇವಿ, ಈ ದೇವಿ. ಈ ದೇವಿ ಅಂದ್ರೆ ಯಾರು? ನನ್ನ ಪತ್ನಿಯಾಗಿರತಕ್ಕಂಥ ಲಕ್ಷ್ಮೀ ದೇವಿ ಅದಕ್ಕೆ ಅಭಿಮಾನಿಯಾಗಿರತಕ್ಕಂಥವಳು. ಗುಣಮಯೀ ಮಾಯಾ ಮಮ. ಈ ಮಾಯಾ ಇದೆಯಲ್ಲ, ಪ್ರಕೃತಿ ಎಂಬುದು ಗುಣಮಯೀ ಮಾಯಾ. ಪ್ರಾಕೃತ ಗುಣಗಳ ಒಂದು ಮಾಯಾ, ಪ್ರಾಕೃತ ಗುಣಗಳ ಒಂದು ಮಾಯಾ. ಅದನ್ನು ದಾಟ್ಲಿಕ್ಕೆ ಆಗಲ್ಲ ಅಂತಿಲ್ಲ, ದಾಟಬಹುದು. ಆದ್ರೆ ದುರತ್ಯಯ, ಸ್ವಲ್ಪ ಕಷ್ಟಪಡ್ಬೇಕು. ಸುಮ್ಮನೆ ನಾವು ಗುಣತ್ರಯದ ವಿಕಾರದಿಂದ ಹೊರಗೆ ಬಂದ್ಬಿಡ್ತೀವಿ ಅಂದ್ರೆ ಖಂಡಿತವಾಗಿ ಬರ್ಲಿಕ್ಕೆ ಸಾಧ್ಯವಿಲ್ಲ. ಗುಣತ್ರಯದ ವಿಕಾರದಿಂದ ಹೊರಗೆ ಬರಬೇಕು ಅಂತ ಆದ್ರೆ ಪ್ರಾಮಾಣಿಕವಾದ ಪ್ರಯತ್ನ, ನಿರಂತರವಾಗಿರತಕ್ಕಂಥ ಪರಿಶ್ರಮ, ಇದರಿಂದಾಗಿ ಗುಣತ್ರಯದ ವಿಕಾರದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಹೊರತು ಏನೋ ಪರಿಶ್ರಮ ಇಲ್ಲ, ಏನೋ ಒಂದು ಸದ್ಬುದ್ಧಿ ಇಲ್ಲ, ಸದಾಲೋಚನೆ ಇಲ್ಲ, ಸದ್ ಮಾತುಗಳಿಲ್ಲ ಅಂತ ಆದ್ರೆ ಗುಣತ್ರಯದ ವಿಕಾರದಿಂದಾಗಿ ಹೊರಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ ಹಾಗಾದ್ರೆ ಹೇಗೆ ಹೊರಗೆ ಬರ್ತಾರೆ ಅಂದ್ರೆ, ಏ ಮಾಮೇವ ಪ್ರಪದ್ಯಂತೆ, ಯಾರು ಭಗವಂತನನ್ನೇ ಮರೆ ಹೋಗ್ತಾರೋ. ಅರ್ಜುನ ಹೋಗಿ ಕೃಷ್ಣನಲ್ಲೇ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ನನ್ನನ್ನ ರಕ್ಷಣೆ ಮಾಡತಕ್ಕಂಥವ್ರು ಯಾರ್ಯಾರೂ ಇಲ್ಲ, ನೀನೇ ನನ್ನನ್ನು ರಕ್ಷಣೆ ಮಾಡ್ಬೇಕೆಂಬುದಾಗಿ ಏನ್ ಮಾಡದ? ಮೊರೆ ಹೋಗ್ತ. ಹಾಗಾಗಿ ಏ ಮಾನೇವ ಪ್ರಪದ್ಯಂತೆ. ನೋಡಿ, ಏವ ದೇವಕಾರಕ್ಕೆ ಅನ್ಯಯೋಗ ವ್ಯಚ್ಛೇದ ಅಂತ ಅರ್ಥ. ಬೇರೆ ದೇವತೆಗಳನ್ನು ಆಶ್ರಯಿಸುವುದಲ್ಲ. ಮಾಮೇವ, ನನ್ನನ್ನೇ ಯಾರು ಆಶ್ರಯಿಸುತ್ತಾರೋ ಅಂದ್ರೆ ಭಗವಂತ ನೀನೇ ನಮಗೆ ರಕ್ಷಕ, ನಿನ್ನನ್ನ ಬಿಟ್ಟು ಸಲಹುವವರಿಲ್ಲ, ಕಾಪಾಡುವವರಿಲ್ಲ, ನೀನೇ ಮಾರ್ಗದರ್ಶನ ತೋರಿಸು, ನೀನೇ ನಮ್ಮನ್ನ ಈ ಗುಣತ್ರಯದ ವಿಕಾರದಿಂದಾಗಿ ಹೊರಗೆ ಕರೆದುಕೊಂಡು ಬಾ ಎಂಬುದಾಗಿ ನಾವು ದೇವರಲ್ಲಿ ಪರಿಪೂರ್ಣವಾಗಿ ಮೊರೆ ಹೊಂದಿದ್ರೆ, ಶರಣಾಗತರಾದ್ರೆ ಅಂತ ಆದ್ರೆ, ಆಗ ಏತಾ ಮಾಯಾಂ ಏತಾ ಮಾಯಾಂ ತರಂತಿ, ಈ ಒಂದು ಮಾಯೆಯನ್ನ, ಅಲ್ಲ, ಏತಾ ಮಾಯಾಂ ತರಂತಿ ಅಂದ್ರೆ ತೇ ತರಂತಿ. ತೇ ಅಂದ್ರೆ ಅವರು, ಅವರು ತರಂತಿ ದಾಟುತ್ತಾರೆ ಅಂತ ಅರ್ಥ. ಅಂದ್ರೆ ಯಾರು ಭಗವಂತನ ಈ ಒಂದು ಮಾಯೆ, ಭಗವಂತನ ಮಾಯೆ ಅಂದ್ರೇನು? ಭಗವಂತನ ಅಧೀನದಲ್ಲಿರ್ತಕ್ಕಂಥ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಆ ಗುಣತ್ರಯಗಳಿಗೂ, ಸತ್ವಗುಣಕ್ಕೂ, ರಜೋಗುಣಕ್ಕೂ, ತಮೋಗುಣಕ್ಕೂ ಅಭಿಮಾನಿ. ಲಕ್ಷ್ಮಿಯಿಂದ ಅಭಿಮನ್ಯಮಾನವಾದಂತಹ ಈ ಗುಣತ್ರಯದ ಒಂದು ಬಂಧನದಲ್ಲಿ ನಾವೆಲ್ಲರೂ ಇದ್ದೇವೆ. ನಾವೆಲ್ಲರೂ ಈ ಗುಣತ್ರಯದ ಬಂಧನದಿಂದ ಹೊರಗೆ ಬರಬೇಕು. ಹೊರಗೆ ಬರ್ಲಿಕ್ಕೆ ಹೇಗ್ ಸಾಧ್ಯ? ಯಾಕೆ? ಕೆಸರಲ್ಲೇ ಇದ್ದು ಮೈಯ ಕೆಸರು ತೊಳ್ಕೊಳ್ಲಿಕ್ಕೆ ಸಾಧ್ಯವಿಲ್ಲ. ಕೆಸರಿನಿಂದ ಹೊರಗೆ ಬಂದ್ರೆ ಮಾತ್ರ ಮೈಯ ಕೆಸರನ್ನ ನಾವು ತೊಳ್ಕೊಳ್ಲಿಕ್ಕೆ ಆಗತ್ತೆ. ಕೆಸರಲ್ಲೇ ಇದ್ದು ಕೆಸರನ್ನ ತೊಳೆದುಕೊಳ್ಳುವ ಪ್ರಯತ್ನ ಮಾಡ್ತೀವಿ ಅಂದ್ರೆ ಅದು ಅಸಾಧ್ಯವಾದದ್ದು. ಆದ್ರೆ ಈ ನಾವು ಗುಣತ್ರಯದ ಪ್ರಪಂಚದಲ್ಲೇ ಇದ್ದು, ಯಾಕೆ ಕೃಷ್ಣ ಹೇಳ್ಬಿಟ್ಟಿದ್ದಾನೆ, ಇದಂ ಸರ್ವಂ ಜಗತ್. ಹಿಂದಿನ ಶ್ಲೋಕ ಬಂತು, ಇಡೀ ಜಗತ್ತು
ಏಭಿ ಸರ್ವಮಿದಂ ಜಗತ್ತು, ಗುಣತ್ರಯದಿಂದಾಗಿ ಇಡೀ ಜಗತ್ತೇ ಆವೃತವಾಗಿದೆ. ಗುಣತ್ರಯದ ಸಂಪರ್ಕ ಜಗತ್ತಿನಲ್ಲಿ ಎಲ್ಲಾ ಕಡೆ ಇದೆ ಅಂತ ಹೇಳಿದ್ದಾನೆ. ಹಾಗಾದ್ರೆ ನಾವು ಕೆಸರಲ್ಲೇ ಇದ್ದು ಕೆಸರನ್ನು ತೊಳೆದುಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಅನ್ಸಿದ್ರೆ ಖಂಡಿತವಾಗಿಯೂ ಇಲ್ಲ. ನಾವು ಗುಣತ್ರಯದ ಬಂಧನದಲ್ಲಿದ್ರೂ ಕೂಡ ಆ ಬಂಧನ ಬಿಡುಗಡೆ ಮಾಡತಕ್ಕಂಥ ಭಗವಂತ, ಗುಣತ್ರಯದ ಸಂಪರ್ಕ ಇಲ್ಲದೆ ಇರತಕ್ಕಂಥ ದೇವರಿದ್ದಾನಲ್ಲ, ಅವನನ್ನ ಆಶ್ರಯಿಸಿದ್ವಿ ಅಂತಾದ್ರೆ ಅವನು ಕೂಡ ನಮ್ಮ ಗುಣತ್ರಯಗಳೆಂಬ ಒಂದು ಕೆಸರನ್ನ ತೊಳಿತಾನೆ, ತೊಳೆದು ನಮ್ಮ ದೇಹವನ್ನು ಶುದ್ಧ ಮಾಡ್ತಾನೆ. ಅಂದ್ರೆ ನಮ್ಮ ಜೊತೆಗಿರತಕ್ಕಂಥ ಸಕಲ ಮಾಲಿನ್ಯವನ್ನು ಕೂಡ ಏನ್ ಮಾಡ್ತಾನೆ, ಪರಿಹಾರ ಮಾಡ್ತಾನೆ. ಹಾಗಾಗಿ ಏ ಮಾಮೇವ ಏವ ಅಂದ್ರೆ ನನ್ನನ್ನೇ, ಅಂದ್ರೆ ನಮಗೂ ಇವತ್ತು ಯಾರೋ ಒಬ್ರು ದೊಡ್ಡ ದೇವರು ಅನ್ಸೋದು, ನಾಳೆ ಇವ್ರು ದೊಡ್ಡವರಲ್ಲ ಇನ್ನೊಬ್ರು ದೊಡ್ಡವರು ಅನ್ಸೋದು, ನಾಡಿದ್ದು ಮತ್ತೊಬ್ಬರನ್ನ, ಹೀಗೆ ಒಂದೊಂದ್ ದಿವಸ ಒಬ್ಬರು ದೇವರು ಹಿಡ್ಕೊಂಡು ಕೂತ್ರೆ ಆಗೋದಿಲ್ಲ. ಭಗವಂತ ಅವನೊಬ್ನೇ ಎಲ್ಲರ ಅಂತರ್ಯಾಮಿ, ಎಲ್ಲರ ಒಡೆಯ ದೇವರೊಬ್ನೇ ಅಂತಕ್ಕಂಥ ಒಂದು ದೃಢವಾದ ನಿಶ್ಚಯವಾಗಿರ್ತಕ್ಕಂಥ ಒಂದು ಭಾವನೆ ಬೇಕು. ಆ ಭಾವನೆಯನ್ನೇ ಇಟ್ಟುಕೊಂಡು ಯಾರು ಪರಿಪೂರ್ಣವಾಗಿ ಭಗವಂತನಲ್ಲಿ ಮೊರೆ ಹೋಗ್ತಾರೋ ಅವರು ಮಾತ್ರ ಏತಾಂ ಮಾಯಾಂ ತರಂತಿ. ಈ ಒಂದು ಮಾಯೆ ಅಂದ್ರೆ ಏನು, ನಮ್ಮ ಮೇಲೆ ಇರತಕ್ಕಂಥ ಒಂದು ಆವರಣ, ಅಜ್ಞಾನದ ಆವರಣವನ್ನ ದಾಟ್ತಾರೆ, ಅಥವಾ ಈ ಪ್ರಕೃತಿಯ ಬಂಧನದಿಂದ ಬಿಡಿಸ್ಕೊಂಡು ಹೊರಗೆ ಬರ್ತಾರೆ. ಅಲ್ಲಿ ಬಂಧನದ ಬಿಡುಗಡೆ ಆಗ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಇಚ್ಛೆ ಇರುತ್ತೆ. ಆ ಬಂಧನದ ಬಿಡುಗಡೆ ಆಗ್ಬೇಕು ಅಂತ ಆದ್ರೆ ಆ ಭಗವಂತನಲ್ಲಿ ಮೊರೆ ಹೋಗ್ಬೇಕು, ನೀನೇ ನಮ್ಮನ್ನ ಕಾಪಾಡಬೇಕು, ನೀನೇ ಮಾರ್ಗದರ್ಶನ ಮಾಡಬೇಕು ಅಂತ ಎಲ್ಲ ನಮ್ಮ ಪ್ರತಿಯೊಂದು ಕ್ರಿಯೆಗಳನ್ನು ಕೂಡ ದೇವರಿಗೆ ಅರ್ಪಣೆ ಮಾಡಬೇಕು. ದೇವರಿಗೆ ನಮ್ಮನ್ನು ನಾವು ಅರ್ಪಣೆ ಮಾಡ್ಕೊಂಡ್ಬಿಡ್ಬೇಕು. ಏಷ ಈ ಗುಣತ್ರಯಗಳ ಬಂಧನವು ದೈವಿ, ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದ್ದು. ಮಮ ಮಾಯಾ, ನನ್ನ ಮಾಯೆ ಅಂದ್ರೆ ನನ್ನ ಅಧೀನದಲ್ಲಿ ಇರತಕ್ಕಂತಹ ಒಂದು ಮಾಯೆ. ದುರತ್ಯಯ, ತುಂಬಾ ಶಕ್ತಿಶಾಲಿಯಾದದ್ದು. ಈ ಮಾಯೆಯನ್ನು ದಾಟಲು ಬಹಳ ಕಷ್ಟಪಡಬೇಕಾದದ್ದು. ಯಾರು ಮಾಮೇವ ಪ್ರಪದ್ಯಂತೆ, ನನ್ನನ್ನೇ ಮೊರೆ ಹೊಂದುತ್ತಾರೋ ತೇ ಅವರು ಏತಾಂ ಮಾಯಾ, ಈ ಒಂದು ಪ್ರಕೃತಿಯ ಮಾಯೆಯನ್ನು, ಅಂದ್ರೆ ಪ್ರಕೃತಿಯ ಮಾಯೆ ಅಂದ್ರೆ ಗುಣತ್ರಯಗಳ ಒಂದು ವಿಕಾರ, ಆ ಸಂಪರ್ಕವನ್ನು ತರಂತಿ ದಾಟುತ್ತಾರೆ. ಅಲ್ಲಿಗೆ ನಾವು ಪ್ರಾಕೃತ ಪ್ರಪಂಚದಲ್ಲಿದ್ರೂ ಕೂಡ ಪ್ರಾಕೃತ ಪ್ರಪಂಚದಲ್ಲೇ ಈ ಪ್ರಾಕೃತ ದೇಹ, ಪ್ರಾಕೃತ ಇಂದ್ರಿಯ ಇದನ್ನ ಬಳಸಿಕೊಂಡೇ ನಾವು ಪ್ರಾಕೃತ ಪ್ರಪಂಚದಿಂದ ಹೊರಬರ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಇಲ್ಲೇ ಮಾಡ್ಬೇಕು ಅಂತ ಬೇರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕೆಸರಲ್ಲೇ ಇದ್ದು ಕೆಸರನ್ನ ತೊಳಿತಕ್ಕಂಥ ಪ್ರಯತ್ನ ಅಲ್ಲ ಇದು. ಕೆಸರಲ್ಲೇ ಇದ್ದರೂ ಕೂಡ ಕೆಸರಂಟದ ಮತ್ತೊಬ್ಬ ವ್ಯಕ್ತಿ ಹೊರಗಡೆ ಇದ್ದಾನಲ್ಲ, ಅವನ ಒಂದು ಸಹಕಾರದಿಂದ ನಾವು ಕೆಸರಿಂದ ಹೊರಗೆ ಬರ್ತಾ ಇದ್ದೇವೆ ಅಂತ ಅರ್ಥ. ಹಾಗೆ ಕೆಸರಲ್ಲಿರೋದು ನಾವೆಲ್ಲರೂ ಆದರೂ ಕೂಡ ಕೆಸರಿನ ಅಂಟಿಲ್ಲದ ಇಬ್ಬರು ವ್ಯಕ್ತಿಗಳು ಅಂದ್ರೆ ಆ ಭಗವಂತ ಮತ್ತು ಲಕ್ಷ್ಮೀದೇವಿ, ಅವರು ಹೊರಗಡೆ ಇದ್ದಾರೆ. ಏನಕ್ಕೋಸ್ಕರ ಹೊರಗಡೆ ಇದ್ದಾರೆ, ನಮ್ಮನ್ನು ಇನ್ನೂ ಕೆಸರಲ್ಲಿ ಮುಳುಗಿಸ್ಲಿಕ್ಕೋಸ್ಕರ ಅಲ್ಲ, ಆ ಕೆಸರಿಂದ ಹೊರಗೆ ತರಲಿಕ್ಕೋಸ್ಕರ ಅವರು ಹೊರಗಡೆ ಇದ್ದಾರೆ. ಆ ಹೊರಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ದೇವರನ್ನ ನಾವು ಕೈ ಹಿಡಿದ್ವಿ, ಅವರನ್ನ ಮೊರೆ ಹೊಕ್ವಿ ಅಂತ ಆದ್ರೆ ನಾವು ಈ ಕರ್ಮದ ಬಂಧವೆಂಬ ಪ್ರಪಂಚದಿಂದ ಹೊರಗೆ ಬರ್ತೇವೆ. ದೈವಿ ಕೇಶ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿದೆ. ಶ್ರೀಕೃಷ್ಣಾರ್ಪಣಮಸ್ತು.